30% ಲಿವರ್ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರೆ ಸಾಕು, ನಿಮ್ಮ ಬ್ಲಡ್ ಟೆಸ್ಟ್ ಎಲ್ಲ ನಾರ್ಮಲ್ ಇರುತ್ತೆ. 70% ಲಿವರ್ ಡ್ಯಾಮೇಜ್ ಆಗೋವರೆಗೂ ನಿಮಗೆ ಗೊತ್ತಾಗಲ್ಲ ನಿಮ್ಮ ಲಿವರ್ ಡ್ಯಾಮೇಜ್ ಆಗ್ತಾ ಇದೆ ಅಂತ. ನನಗೇನು ಆಗ್ತಾ ಇಲ್ಲ ಅಂತ ಪದೇ ಕುಡಿತಾ ಇರ್ತೀವಿ. ಈಗ ದಿನನಿತ್ಯ ಸೇವನೆ ಮಾಡ್ತಾ 4 ವರ್ಷ 5 ವರ್ಷ ಲಿವರ್ ತಡ್ಕೊಳ್ಳುತ್ತೆ. ಬಟ್ 4 ವರ್ಷ 5 ವರ್ಷ ಆದ್ಮೇಲೆ ಏನಾಗುತ್ತೆ? ಸೊ ಎಲ್ಲರೂ ಕೇಳೋದು, ಸರ್ ಎಷ್ಟು ಸೇಫ್ಟಿಯಾಗಿ ನಾವು ಕುಡಿಬೋದು? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸುರೇಶ್ ರಾಘವಯ್ಯ. ಇದೇ ಮೈಸೂರು ರೋಡ್ ನಾಯಂಡಹಳ್ಳಿಯಲ್ಲಿರುವ ಸ್ಪಂದನ ಗ್ಯಾಸ್ಟ್ರೋ ಮತ್ತು ಲಿವರ್ ಕೇರ್ ಸೆಂಟ್ರಲ್ಲಿ ಲಿವರ್ ಸ್ಪೆಷಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾನು ಮಾತಾಡೋಕ್ಕೆ ಬಯಸೋದು ಏನಂದರೆ, ಆಲ್ಕೋಹಾಲ್ ಇಂದ ನಮ್ಮ ಲಿವರ್ ಮೇಲೆ ಏನು ಡ್ಯಾಮೇಜ್ ಉಂಟಾಗುತ್ತೆ, ಏನು ಪರಿಣಾಮ ಬೀಳುತ್ತೆ ಅಂತ ಉತ್ತರ ಕೊಡಿ ಅಂತ ನನ್ನ ಕೇಳ್ಕೊಂಡಿದ್ದಾರೆ. ಸೊ ಆಲ್ಕೋಹಾಲ್ ಅನ್ನೋದು ತೀರಾ ಕೆಟ್ಟ ವಸ್ತು ನಮ್ಮ ಬಾಡಿಗೆ. ದಿನನಿತ್ಯ ಸೇವನೆ ಮಾಡೋದಂದರೆ ಇದನ್ನು ದಿನ ನಾವು ವಿಷ ಕೊಡಿದಾಗ ಯಾವ ಥರ ಪರಿಣಾಮ ಬೀಳುತ್ತೋ ಅದೇ ಥರ ಪರಿಣಾಮ ಬೀಳುತ್ತೆ. ನಮ್ಮ ಲಿವರ್ದು ಒಂದು ವಿಶೇಷತೆ ಇದೆ. ಏನು ಅಂದರೆ, ನಮ್ಮ ಹೆಲ್ತಿ ಲಿವರಲ್ಲಿ 70% ಕಟ್ ಮಾಡಿ ತೆಗೆದುಬಿಟ್ರೂ ನಮಗೆ ಗೊತ್ತಾಗೋದಿಲ್ಲ. ಯಾಕೆ? ದೇವ್ರ ಲಿವರ್ ಯಾವ ಥರ ಮಾಡಿದ್ದಾನೆ ಅಂದರೆ, ನಮ್ಮಲ್ಲಿ 30% ಲಿವರ್ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರೆ ಸಾಕು, ನಿಮ್ಮ ಬ್ಲಡ್ ಟೆಸ್ಟ್ ಎಲ್ಲ ನಾರ್ಮಲ್ ಇರುತ್ತೆ. ಇದು ಒಳ್ಳೆಯದು. ಯಾಕೆ? ಯಾರಿಗಾದರೂ ಲಿವರ್ ಟ್ರಾನ್ಸ್ಪ್ಲಾಂಟ್ ಬೇಕಾಗಿತ್ತು, ಆವಾಗ ಡೊನೇಷನ್ ಮಾಡಬೇಕಾದ್ರೆ ನಾವು ಹೆಲ್ತಿ ಲಿವರ್ನ 70% ಅಷ್ಟು ಲಿವರ್ನ ತೆಗೆದು ಬೇರೆಯವ್ರಿಗೆ ಕಸಿ ಮಾಡ್ತೀವಿ. ಇಲ್ಲ ನಿಮಗೆ ಲಿವರ್ ಕ್ಯಾನ್ಸರು, ಲಿವರ್ ಟ್ಯೂಮರ್ ಏನಾದರೂ ಬಂತು, ಆವಾಗೇನು ಮಾಡ್ತೀವಿ? 70% ಅಷ್ಟು ಭಾಗದಷ್ಟು ಲಿವರ್ನ ತೆಗೆದು ನಾವು ಸೇಫಾಗಿ ಸರ್ಜರಿ ಮಾಡ್ಬೋದು. ಬಟ್ ಇದಕ್ಕೆ ಉಲ್ಟಾ ಏನಂದರೆ, 70% ಲಿವರ್ ಡ್ಯಾಮೇಜ್ ಆಗೋವರೆಗೂ ನಿಮಗೆ ಗೊತ್ತಾಗಲ್ಲ ನಿಮ್ಮ ಲಿವರ್ ಡ್ಯಾಮೇಜ್ ಆಗ್ತಾ ಇದೆ ಅಂತ. ಸೊ ಲಿವರಿನ ಯಾವುದೇ ರೋಗ ಲಕ್ಷಣಗಳು ಕಾಣಿಸ್ಕೊಬೇಕಂದ್ರೆ ಮಿನಿಮಮ್ 60-70% ಲಿವರ್ ಡ್ಯಾಮೇಜ್ ಆದರೆ ಮಾತ್ರ ನಿಮಗೆ ಲಿವರ್ ಡ್ಯಾಮೇಜ್ ಆಗ್ತಾ ಇದೆ ಅಂತ ಗೊತ್ತಾಗೋದು. ಸೊ ಇದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ದಿನಾ ಕುಡಿಯೋರಲ್ಲಿ ಏನಾಗುತ್ತೆ ಅಂದರೆ, ದಿನಾ ಕುಡಿತಾ ಇರ್ತೀನಿ, ಅವಾಗ ಏನಾಗುತ್ತೆ? ಡ್ಯಾಮೇಜ್ ಆಗ್ತಾ ಇದೆ ಲಿವರ್, ಬಟ್ ನನಗೆ ಗೊತ್ತಾಗೋದಿಲ್ಲ ಲಿವರ್ ಡ್ಯಾಮೇಜ್ ಆಗ್ತಾ ಇದೆ ಅಂತ. ನನಗೇನು ಆಗ್ತಾಯಿಲ್ಲ ಅಂತ ಪದೇ ಕುಡಿತಾ ಇರ್ತೀವಿ. ಈಗ ನಮ್ಮ ನಾರ್ಮಲ್ ಲಿವರಲ್ಲಿ ನಾವು ಕಟ್ ಮಾಡಿ ತೆಗೆದುಬಿಟ್ರೆ ಅದು ಕೂದಲು ಕಟ್ ಮಾಡೋ ಥರ, ಉಗುರು ಕಟ್ ಮಾಡೋ ಥರ 3-6 ವಾರದಲ್ಲಿ ಮತ್ತೆ ಲಿವರ್ ಬೆಳವಣಿಗೆ ಆಗಿಬಿಡುತ್ತೆ, ರೀಜನ್ರೇಷನ್ ಆಗುತ್ತೆ ಲಿವರಲ್ಲಿ. ಓಕೆ. ಸೊ ಇವತ್ತು ನಾನು ಕುಡಿತೀನಿ, ನನಗೊಂದು 10% ಲಿವರ್ ಡ್ಯಾಮೇಜ್ ಆಗುತ್ತೆ, ಬಟ್ ಏನಾಗುತ್ತೆ? ತನ್ನಷ್ಟಕ್ಕೆ ತಾನೇ ರಿಪೇರಿ ಮಾಡ್ಕೊಂಡ್ಬಿಡುತ್ತೆ. ಮತ್ತೆ ಕುಡಿತೀನಿ, ಮತ್ತೆ ಲಿವರ್ ಡ್ಯಾಮೇಜ್ ಆಗುತ್ತೆ, ಮತ್ತೆ ಲಿವರ್ ರೀಜನ್ರೇಟ್ ಆಗೋಗುತ್ತೆ. ಬಟ್ ಈ ರೀಜನ್ರೇಟಿವ್ ಪವರ್ ಅನ್ನೋದು ಬರೀ 4-5 ವರ್ಷ ಲಿವರ್ಗೆ ಉಳಿಯುತ್ತೆ. 5 ವರ್ಷ ಆದಮೇಲೆ ಪದೇ ನಾವು ಲಿವರ್ನ ಡ್ಯಾಮೇಜ್ ಮಾಡ್ತಾಯಿದ್ರೆ ಕುಡಿಯೋದ್ರಿಂದ ಏನಾಗುತ್ತೆ? ಈ ರೀಜನ್ರೇಷನ್ ಪವರ್ ಹೊರಟೋಗಿ ಆಮೇಲೆ ಆಗುತ್ತೆ ಪರ್ಮನೆಂಟ್ ಡ್ಯಾಮೇಜ್ ಆಗೋದು ಶುರುವಾಗುತ್ತೆ ಪೇಷಂಟ್ ಲಿವರಲ್ಲಿ. ಆವಾಗ ಏನಾಗುತ್ತೆ? ಆ ಡ್ಯಾಮೇಜ್ ಆಗ್ತಾ ಸ್ಟಾರ್ಟ್ ಆದಾಗೆ ಕೂಡ ನಿಮಗೆ ಗೊತ್ತಾಗುತ್ತೆ ಲಿವರ್ ಡ್ಯಾಮೇಜ್ ಆಗ್ತಾ ಇದೆ ಅಂತ. ಯಾಕೆ? 30% ಅಷ್ಟು ಲಿವರ್ ನಿಮಗೆ ಕೆಲಸ ಮಾಡ್ತಾಯಿದ್ರೆ ಸಾಕು, ಚೆನ್ನಾಗಿರುತ್ತೆ. ಸೊ ಯಾವುದೇ ಥರದ ರೋಗ ಲಕ್ಷಣಗಳು ನಿಮಗೆ ಕಾಣಿಸ್ಕೊಬೇಕಂದ್ರೆ ಲಿವರ್ದು ಮಿನಿಮಮ್ 70% ಲಿವರ್ ಡ್ಯಾಮೇಜ್ ಆದರೆ ಮಾತ್ರ ಕಾಣಿಸ್ಕೊಳೋದು. ಸೊ ಇದೇ ರೀತಿ ಆಲ್ಕೋಹಾಲಲ್ಲಿ ಏನಾಗುತ್ತೆ ಅಂದರೆ, ದಿನನಿತ್ಯ ಸೇವನೆ ಮಾಡ್ತಾ 4 ವರ್ಷ 5 ವರ್ಷ ಲಿವರ್ ತಡ್ಕೊಳ್ಳುತ್ತೆ. ಬಟ್ 4 ವರ್ಷ 5 ವರ್ಷ ಆದಮೇಲೆ ಏನಾಗುತ್ತೆ? ಲಿವರ್ ಪರ್ಮನೆಂಟಾಗಿ ಡ್ಯಾಮೇಜ್ ಸ್ಟಾರ್ಟ್ ಆಗಿ ಲಿವರ್ ಶ್ರಿಂಕ್ ಆಗಿ ಗಟ್ಟಿಯಾಗಿ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ಏನಂತೀವಿ ನಾವು? ಸಿರ್ರೋಸಿಸ್ ಆಫ್ ದ ಲಿವರ್ ಅಂತ ಹೇಳ್ತೀವಿ. ಆ್ಯಂಡ್ ನನ್ನ ಕೆರಿಯರಲ್ಲಿ 10-15 ವರ್ಷ ಕೆರಿಯರಲ್ಲಿ ನಂಬರ್ 1 ರೀಸನ್ ಲಿವರ್ ಫೇಲಿಯರ್ಗೆ ಈ ಕುಡಿಯೋದ್ರಿಂದನೇ ಕಾರಣ. ಇದು ಏನಕ್ಕೆ ಪರಿಣಾಮ ಬೀಳುತ್ತೆ ಅಂದರೆ, ಆಲ್ಕೋಹಾಲ್ ಇಸ್ ಎ ವೆರಿ ಟಾಕ್ಸಿಕ್ ಸಬ್ಸ್ಟೆನ್ಸ್. ನಾವು ಏನೇ ತಿಂದ್ರೂ ಅದನ್ನು ಜೀರ್ಣ ಮಾಡ್ಕೊಳ್ಳೋದು, ಅರಗಿಸ್ಕೊಳ್ಳೋದು, ಮೆಟಬಲೈಸ್ ಆಗೋದು ನಮ್ಮ ಲಿವರಲ್ಲೇ. ಸೊ ಅದು ಪಾಯ್ಸನ್ನ ತೆಗೆದು ಲಿವರ್ ಅದನ್ನ ಹಾರ್ಮ್ಲೆಸ್ ಸಬ್ಸ್ಟೆನ್ಸಸ್ ಮಾಡಬೇಕಾದ್ರೆ ಲಿವರ್ ಡ್ಯಾಮೇಜ್ ಆಗೇ ಆಗುತ್ತೆ. ಸೊ ಇನ್ನೊಂದು ಹೇಳ್ತಾರೆ, ಇದು ಲೇಡೀಸ್ ಡ್ರಿಂಕು, ಜಿನ್ನು, ಇದನ್ನು ಕುಡಿದ್ರೆ ಏನೂ ಆಗಲ್ಲ, ಕುಡಿಬೋದು ಅಂತ ಹೇಳ್ತಾರೆ. ದಯವಿಟ್ಟು ತಿಳ್ಕೊಳ್ಳಿ, ಆಲ್ಕೋಹಾಲಲ್ಲಿ ಗಂಡಸರು ಲೇಡೀಸ್ ಡ್ರಿಂಕು, ಜೆಂಟ್ಸ್ ಡ್ರಿಂಕ್ ಅಂತ ಏನಿಲ್ಲ. ಒಂದೇ ಡಿಫ್ರೆನ್ಸ್ ಇರೋದೇನು? ಅದರಲ್ಲಿರೋವಂಥ ಆಲ್ಕೋಹಾಲ್ ಕಂಟೆಂಟ್. ಇವಾಗ ಬಿಯರ್ನ ನೋಡಿದ್ರೆ 4-8% ಆಲ್ಕೋಹಾಲ್ ಇರುತ್ತೆ. ನೀವು ಹಾಟ್ ಡ್ರಿಂಕ್ಸ್, ರಮ್ಮು, ವೋಡ್ಕಾ ಎಲ್ಲ ನೋಡಿದ್ರೆ 42% ಅದರಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇರುತ್ತೆ. ಸೊ ಈಗ 4%ಇಂದ 42%ವರೆಗೂ ಆಲ್ಕೋಹಾಲ್ ಕಂಟೆಂಟ್ ಇರೋದು ಒಂದೇ ಡಿಫ್ರೆನ್ಸೇ ಹೊರತು ಮೇಲ್ ಡ್ರಿಂಕ್ ಆಗಲಿ, ಫೀಮೇಲ್ ಡ್ರಿಂಕ್ ಆಗಲಿ, ಗಂಡಸರ ಡ್ರಿಂಕ್ ಆಗಲಿ, ಹೆಂಗಸರ ಡ್ರಿಂಕ್ ಅನ್ನೋದು ಯಾವುದೇ ಥರದ್ದಿಲ್ಲ. ಸೊ ನೀವು ಗಂಡಸರು ಬಂದು ಹೆಂಗಸರು ಡ್ರಿಂಕ್ ಕುಡಿದ್ರೂ ಲಿವರ್ ಸಮಸ್ಯೆಗೆ ಸಿಕ್ಕಾಕೊಳ್ತೀರಾ, ಗಂಡಸರು ಡ್ರಿಂಕ್ ಕುಡಿದ್ರೂ ನೀವು ಸಮಸ್ಯೆಗೆ ಸಿಕ್ಕಾಕೊಂತೀರ. ಸೊ ದಯವಿಟ್ಟು ಸೇಫ್ ಆಲ್ಕೋಹಾಲ್ ಡ್ರಿಂಕ್ ಅಂತ ಯಾವುದೇ ಇಲ್ಲ, ದಯವಿಟ್ಟು ಇದನ್ನು ಶುರು ಮಾಡ್ಕೊಂಬೇಡಿ. ಸೊ ಎಲ್ಲರೂ ಕೇಳೋದು, ಸರ್ ಎಷ್ಟು ಸೇಫ್ಟಿಯಾಗಿ ನಾವು ಕುಡಿಬೋದು? ದಿನನಿತ್ಯ ಬಂದು ಕೇಳ್ತಾರೆ ನನಗೆ, ಸರ್ ಸ್ವಲ್ಪ ಆದರೂ ಕುಡಿಬೋದಾ ಅಂದ್ರೆ ಆನ್ಸರ್ ಇಸ್ ನೋ.
ದ ಸೇಫೆಸ್ಟ್ ಲಿಮಿಟ್ ಆಫ್ ಆಲ್ಕೋಹಾಲ್ ಇಸ್ 0. ದಯವಿಟ್ಟು ಯಾರು ಕುಡಿಬೇಡಿ. ದೇರ್ ಇಸ್ ನೋ ಸೇಫ್ ಲಿಮಿಟ್ ಆಫ್ ಆಲ್ಕೋಹಾಲ್. ಹಿಂದೆ ಒಂದು ಇರ್ತಾ ಇತ್ತು, ಏನು, ಗಂಡಸರಿಗೆ 30 ಗ್ರಾಮ್ ಅಷ್ಟು ಆಲ್ಕೋಹಾಲ್ ಕುಡಿಬೋದು, ಹೆಂಗಸರಿಗೆ 20 ಗ್ರಾಮ್ ಅಷ್ಟು ಆಲ್ಕೋಹಾಲ್ ಕುಡಿಬೋದು ಅಂತ. 30 ಗ್ರಾಮ್ ಅಂದರೆ ಏನು? 10 ಗ್ರಾಮ್ ಆಲ್ಕೋಹಾಲ್ ಅಂದರೆ 30 ml ವಿಸ್ಕಿ ಇದ್ದಂಗೆ, ಇಲ್ಲ 240 ml ಬಿಯರ್ ಅಂದರೆ ಏನು, ಒಂದು 90 ml ವಿಸ್ಕಿ ಇಲ್ಲ ಒಂದು ಕಂಪ್ಲೀಟ್ ಫುಲ್ ಬಿಯರ್ ಬಾಟಲ್ ಕುಡಿಬೋದು ಅಂತ ಹಳೆ ಕಾಲದಲ್ಲಿ ಫುಲ್ಲು ಪಬ್ಲಿಷ್ ಆಗಿತ್ತು. ದಿಸ್ ಇಸ್ ದ ಸೇಫ್ ಲಿಮಿಟ್ ಆಫ್ ಆಲ್ಕೋಹಾಲ್ ಅಂತ. ಬಟ್ ಈಗ ಬಂದಿರೋ ಸೈಂಟಿಫಿಕ್ ಎವಿಡೆನ್ಸ್ ಪ್ರಕಾರ ದ ಸೇಫೆಸ್ಟ್ ಅಮೌಂಟ್ ಆಫ್ ಆಲ್ಕೋಹಾಲ್ ಇಸ್ 0. ಇವನ್ 1 ಪೆಗ್ ಆಲ್ಕೋಹಾಲ್ ಕುಡಿದ್ರೆ ಕೂಡ ನಿಮ್ಮ ಲಿವರ್ ಮೇಲೆ ಅಲ್ಲ, ನಿಮ್ಮ ಹಾರ್ಟ್ ಮೇಲೆ, ಕಿಡ್ನಿ ಮೇಲೆ, ನಿಮ್ಮ ರಕ್ತನಾಳಿ ಮೇಲೆ ತುಂಬ ತೀರ ದುಷ್ಪರಿಣಾಮಗಳನ್ನು ಬೀಳುತ್ತೆ. ಸೊ ದಯವಿಟ್ಟು ಯಾರಾದರೂ ಈ ಥರ ಸೇಫ್ ಲಿಮಿಟ್ ಆಫ್ ಆಲ್ಕೋಹಾಲ್ ಇದೆ, ಇಷ್ಟು ಕುಡಿದ್ರೆ ನನಗೆ ಏನೂ ಆಗೋಲ್ಲ ಅಂತ ದಯವಿಟ್ಟು ಆ ತಪ್ಪು ಕಲ್ಪನೆಯಲ್ಲಿ ಇಟ್ಕೊಬೇಡಿ. ಯಾಕಂದರೆ ಇದು ನಿಮ್ಮ ದೇಹಕ್ಕೆ ದುಷ್ಪರಿಣಾಮ ಉಂಟು ಮಾಡಿ ನಾಳೆ ಅದನ್ನು ಪರಿಣಾಮ ನೀವು ಡೆಫಿನೆಟಾಗಿ ನಿಮಗೆ ಇಲ್ ಹೆಲ್ತ್ ಬರುತ್ತೆ. ಸೊ ಇದೇ ಥರ ಯಾವುದಾದ್ರೂ ಲಿವರ್ ರಿಲೇಟೆಡ್ ಇಶ್ಯೂಸ್ ಇದ್ದರೆ ದಯವಿಟ್ಟು ನಮ್ಮ ಸ್ಪಂದನ ಹಾಸ್ಪಿಟಲ್ಗೆ ಬನ್ನಿ. ಇಲ್ಲಿ ಗ್ಯಾಸ್ಟ್ರೋ ಆ್ಯಂಡ್ ಲಿವರ್ ಸ್ಪೆಷಲಿಸ್ಟ್ ಸಿಗ್ತಾರೆ, ನಿಮಗೆ ಗೈಡೆನ್ಸ್ ಕೊಡ್ತಾರೆ.